ಯುದ್ಧ ಕಾಲದಲ್ಲಿ ಶಸ್ತ್ರಾಭ್ಯಾಸ ಅಂತಾರಲ್ಲ, ಹಾಗೆ ಬಿಬಿಎಂಪಿ ಮಾಡೋ ಕೆಲಸಗಳು ನೋಡಿ. ಯಾವುದೇ ಕೆಲಸ ಮಾಡಬೇಕು ಅಂದ್ರೂ ಪೂರ್ವಾಪರತೆ ಇಲ್ಲದೆ ಮಾಡೋಕೆ ಹೋದ್ರೆ ಏನಾಗುತ್ತೆ ಅನ್ನೋದಕ್ಕೆ ಪಾಲಿಕೆ ವ್ಯಾಪ್ತಿಯಲ್ಲಿ ಆಗ್ತಿರೋ ಟ್ರೀ ಸರ್ವೆನೇ ಸಾಕ್ಷಿ. ಮಳೆಗಾಲದಲ್ಲಿ ಆಗೋ ಅನಾಹುತ ತಪ್ಪಿಸೋಕೆ ಅಂತ ಟ್ರೀ ಸರ್ವೆ ಮಾಡ್ತಿದ್ದು, ಇದರ ಹೆಸರಲ್ಲಿ ಕೋಟಿ ಕೋಟಿ ಹಣ ಖರ್ಚು ಮಾಡೋದಕ್ಕೆ ಹೊರಟಿದೆ. ದಿ ಗ್ರೇಟ್ ಬೆಂಗಳೂರಿಗೆ ಬೃಹತ್ ಮರಗಳದ್ದೇ ಕಂಟಕ. 6 ವರ್ಷಗಳ ನಂತರ ಟ್ರೀ ಸರ್ವೆಗೆ ಮುಂದಾದ ಬಿಬಿಎಂಪಿ. ಮರಗಣತಿ ಹೆಸರಲ್ಲಿ 4.5 ಕೋಟಿ ರು ಖರ್ಚು. ದಿ ಗ್ರೇಟ್ ಬೆಂಗಳೂರಿನಲ್ಲಿ ಮಳೆ ಬಂದ್ರೆ ಸಾಕು, ಜನ ತಮ್ಮ ಗೂಡು ಸೇರೋಕೆ ತವಕಿಸ್ತಾರೆ ನೋಡಿ. ಇತ್ತೀಚೆಗೆ ಮಳೆಯಿಂದ ಸಂಭವಿಸುತ್ತಿರೋ ಅನಾಹುತಗಳಿಂದ ಸಿಟಿ ಜನ ಅಂತೂ ಬೆಚ್ಚಿ ಬಿದ್ದಿದ್ದಾರೆ. ಅದರಲ್ಲೂ ಬೃಹದಾಕಾರವಾಗಿ ಬೆಳೆದು ನಿಂತಿರುವ ಮರಗಳಿಂದ ಯಾರ ಜೀವ ಹೋಗುತ್ತೋ ಅನ್ನೋ ಆತಂಕ ಕಾಡೋಕೆ ಶುರುವಾಗಿದೆ. ಒಂದ್ ಕಡೆ ಮಳೆ ನೀರು ರಸ್ತೆಗೆ ಬಂದು ವಾಹನ ಸವಾರರು ಪರದಾಡ್ತಿದ್ರೆ, ಮತ್ತೊಂದ್ ಕಡೆ ಸಣ್ಣ ಗಾಳಿಗೆ ಏಕಾಏಕಿ ಬೀಳುವ ಮರಗಳ ಆತಂಕ. ಈ ಆತಂಕ ದೂರು ಮಾಡುವ ನಿಟ್ಟಿನಲ್ಲಿ ಬಿಬಿಎಂಪಿ ಮಳೆಗಾಲ ಆರಂಭವಾದ ಬಳಿಕ ಟ್ರೀ ಸರ್ವೆಗೆ ಮುಂದಾಗಿದೆ. 6 ವರ್ಷಗಳ ನಂತರ ಆಗ್ತಿರುವ ಮರಗಣತಿಗೆ 4.62 ಲಕ್ಷ ವೆಚ್ಚ ಮಾಡ್ತಿದೆ. ಪ್ರತಿ ಮರಗಣತಿಗೆ 22 ರೂಪಾಯಿ ನಿಗದಿ ಮಾಡಿದ್ದು, ದೆಹಲಿ ಹಾಗೂ ಮುಂಬೈ ನಗರದಲ್ಲಿ ಸರ್ವೆ ನಡೆಸಿದ ಅನುಭವ ಇರೋ ಕಂಪನಿಗೆ ಈ ರೆಸ್ಪಾನ್ಸಿಬಿಲಿಟಿಯನ್ನ ನೀಡಿದೆ. ಎರಡ್ 2019ರಲ್ಲಿ ನಗರದಲ್ಲಿರುವಂತಹ ಮರಗಳ ಗಣತೆಯನ್ನ ನಡೆಸಿ ಅಂತ ಹೈಕೋರ್ಟ್ ಸೂಚನೆ ನೀಡಿತ್ತು. ಕುಂಟು ನೆಪ ಹೇಳ್ಕೊಂಡು ಕಾಲಹರಣ ಮಾಡ್ತಿದ್ದ ಪಾಲಿಕೆ ಇದೀಗ ಕೊನೆಗೂ 6 ವರ್ಷಗಳ ನಂತರ ಸರ್ವೆಗೆ ಮುಂದಾಗಿದೆ. ಪಾಲಿಕೆ ವ್ಯಾಪ್ತಿಯಲ್ಲಿ 21 ಲಕ್ಷ ಮರಗಳಿವೆ ಅಂತ ಅಂದಾಜಿಸಲಾಗಿದೆ. ಈಗಾಗಲೇ 30% ಸರ್ವೆ ಕಾರ್ಯವನ್ನ ಪೂರ್ಣಗೊಳಿಸಲಾಗಿದೆ. ಇದುವರೆಗಿನ ಸರ್ವೆ ಪ್ರಕಾರ 6,91,222 ಮರಗಳನ್ನ ಸರ್ವೆ ನಡೆಸಿದ್ದು, ಯಾವ ವಲಯದಲ್ಲಿ ಎಷ್ಟು ಮರಗಳಿದೆ, ಯಾವ ಜಾತಿಯ ಮರ ಅನ್ನೋದ್ರ ಮಾಹಿತಿನೂ ಸಿಗಲಿದೆ. ಏನು ಪ್ರತಿ ಮರಕ್ಕೂ ಸರ್ವೆ ವೇಳೆ ಜಿಯೋ ಟ್ಯಾಗಿಂಗ್ ಮಾಡುತ್ತಿದ್ದು, ಮರಗಳ ವಯಸ್ಸು ಎಷ್ಟು, ಅದರ ಶಕ್ತಿ ಬಗ್ಗೆಯೂ ಮಾಹಿತಿ ಸಿಗಲಿದೆ. ಈಗಾಗಲೇ 6,91,222 ಮರಗಳನ್ನ ಸರ್ವೆ ಮೂಲಕ ಜಿಯೋ ಟ್ಯಾಗಿಂಗ್ ಮಾಡಲಾಗಿದೆ. 8 ವಲಯಗಳಲ್ಲಿ ಎಷ್ಟು ಮರಗಳ ಗಣತಿ ಪೂರ್ಣವಾಗಿದೆ ಅನ್ನೋದನ್ನ ನೋಡುವುದಾದ್ರೆ, ಎಲ್ಲೆಲ್ಲಿ ಎಷ್ಟೆಷ್ಟು ಮರಗಳಿವೆ. ಬೆಂಗಳೂರು ದಕ್ಷಿಣ 2,16,960 ಸರ್ವೆ ಪೂರ್ಣಗೊಂಡಿದೆ. ಬೆಂಗಳೂರು ಪೂರ್ವ 50,933 ಮರಗಳಿವೆ. ಇದರ ಸರ್ವೆ ಪೂರ್ಣಗೊಂಡಿದೆ. ಪಶ್ಚಿಮ 66,485 ಮರಗಳಿವೆ. ಇದರ ಸರ್ವೆ ಪೂರ್ಣಗೊಂಡಿಲ್ಲ. ಯಲಹಂಕ 82,779 ಮರಗಳಿವೆ. ಸರ್ವೆ ಪೂರ್ಣಗೊಂಡಿಲ್ಲ. ದಾಸರಹಳ್ಳಿ 34,947 ಮರಗಳಿವೆ. ಇದರ ಸರ್ವೆ ಕೂಡ ಪೂರ್ಣಗೊಂಡಿಲ್ಲ. ಆರ್ಆರ್ ನಗರ 1,36,460 ಮರಗಳಿದೆ. ಸರ್ವೆ ಪೂರ್ಣಗೊಂಡಿಲ್ಲ. ಬೊಮ್ಮನಹಳ್ಳಿ 53,708 ಮರಗಳು. ಸರ್ವೆ ಪೂರ್ಣಗೊಂಡಿಲ್ಲ. ಮಹದೇವಪುರ 53,325 ಮರಗಳು. ಸರ್ವೆ ಪೂರ್ಣಗೊಂಡಿಲ್ಲ. ಮೂಲಗಳ ಪ್ರಕಾರ ಈಗಾಗಲೇ 30% ಸರ್ವೆ ಕಾರ್ಯ ಪೂರ್ಣಗೊಂಡಿದೆ. ಡಿಸೆಂಬರ್ ಅಂತ್ಯದ ವೇಳೆಗೆ ಉಳಿದ 70% ಕಾರ್ಯ ಮುಗಿಯುವ ಸಾಧ್ಯತೆ ಇದೆ. ಸದ್ಯಕ್ಕೆ ಸಿಕ್ಕಿರೋ ಮಾಹಿತಿಯಂತೆ ಬ್ರಿಟಿಷ್ ಕಾಲದಲ್ಲಿ ನೆಟ್ಟ ಮರಗಳು ಅತಿ ಹೆಚ್ಚಾಗಿದೆ. ಈ ಸರ್ವೆ ಕಾರ್ಯದಿಂದ ಅಂತಹುಗಳ ಬಗ್ಗೆ ತಿಳಿಯಲಿದೆ. ಅದೇನೇ ಇರಲಿ, ಟ್ರೀ ಸರ್ವೆಯಿಂದಾದ್ರೂ ಇನ್ಮುಂದೆ ಮರ ಬೀಳುವುದರಿಂದ ಆಗ್ತಿರೋ ಅನಾಹುತಗಳಿಗೆ ಬ್ರೇಕ್ ಬೀಳಬೇಕಿದೆ. ಉಲ್ಲಾಸ್ ಎಸ್ ಕಿರುವಾಸೆ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.